ತರೀಕೆರೆ ಶಿವ ಅವ್ರದ್ದು ಸೆಕೆಂಡ್ ಪಾಯಿಂಟ್ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಏನಾಯ್ತು ಅಂತ ಹೇಳ್ತೀನಿ. ಯಾರ್ಯಾರು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಫಸ್ಟ್ ಕರೆದಿದ್ ಬೋರ್ನ 460 ಅಡಿಗೆ ಹೆಚ್ಚಿ ಅದನ್ನೆಲ್ಲ ನೀಟಾಗಿ ಮುಚ್ಚಿ ಇನ್ನೊಂದು ಪಾಯಿಂಟ್ ಹತ್ರ ಬೋರ್ ಗಾಡಿಯನ್ನ ಕರ್ಕೊಂಡ್ ಬಂದ್ವಿ. ಯಾಕಪ್ಪ ಅಂದ್ರೆ ಅದನ್ನು ಕೊಡ್ಸ್ಬೇಕಿತ್ತಲ್ಲ, ಅದಕ್ಕೆ ನಾವು ಪಾಯಿಂಟ್ ತೋರಿಸ್ತಿದ್ದಂಕಲೆ ಅವ್ರು ಬೋರ್ ಗಾಡಿ ತಂದು ಸೆಟ್ ಮಾಡಿರೋ ಆ ಪಾಯಿಂಟ್ ಗೆ. ಬೋರ್ ಗಾಡಿ ಸೆಟ್ ಆಗ್ತಿದ್ದಂಕಲೆ ನಾವೇನ್ ಪೂಜೆ ಸಾಮಾನ್ ಎಲ್ಲ ತಗೊಂಡೋಗಿದ್ವಿ, ಅವನ್ನೆಲ್ಲ ಹೊರಗೆ ತೆಗೆದು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈ ಸರಿ ಪಂಚಾಯತಿ ಎಲೆಕ್ಷನ್ಗೆ ನಾನ್ ನಿಂತ್ಕೋತಾ ಇದ್ದೀನಿ. ಗಂಡ್ ಬಿಟ್ಟವ್ರಿಗೆ ಗಂಡ, ಹೆಣ್ ಬಿಟ್ಟವ್ರಿಗೆ ಹೆಂಡತಿ, ರೋಡ್ಗೆ ಜಲ್ಲಿ, ಮನೆಗೆ ನೀರು, ಇವ್ಯಾವನು ನಾನು ಮಾಡಿಸೋದಿಲ್ಲ. ಪೂಜೆ ಆಗ್ತಿದ್ದಂಕಲೆ ಬೋರ್ ಗಾಡಿಯರಿಗೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ದೇವ್ರ ಕೇಳ್ಕೊಂಡ್ವಿ. ದೇವ್ರೆ ಒಳ್ಳೆ ನೀರು ಕೊಡಪ್ಪ ಅಂತ ಕೇಳ್ಕೊಂಡು ಸೈಡಿಗೆ ಬರ್ಬೇಕಾರೆ ನಮ್ಮ ಅಣ್ಣರು ಬೆಳಗಿಂದ ಏನು ತಿಂದಿಲ್ಲ ಅಂತ ಅಲ್ಲೇ ಬೋರ್ ಗಾಡಿಯರ ಹತ್ರ ಪಾತ್ರೆ ಎಲ್ಲ ಇಸ್ಕೊಂಡು ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ, ಯಾವ್ದೋ ಒಂದ್ ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದ್ವಿ. ತಿಂಡಿ ಆಗ್ತಿತ್ತು ಅಷ್ಟರೊಳಗೆ ನಮ್ಮ ಅಣ್ಣರೆಲ್ಲ ಊರೊಳಗೆ ಹೋಗಿದ್ರು. ಯಾಕಪ್ಪ ಅಂದ್ರೆ ಕೇಸಿಂಗ್ ಪೈಪ್ ತರ್ಬೇಕಂತ ಸೊಸೈಟಿ ಹತ್ರ ಹೋಗಿದ್ರು. ಅವ್ರು ಬಂದ್ರು, ಅವ್ರದೊಂದು ವಿಡಿಯೋ ಮಾಡಿದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಳಿಗಲ್ಲ ಒಂಥರ ಇಲ್ಲೇ ಆಟ್ಲಾಗಿಟ್ಲ ಓಡಾಡ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ. ಮತ್ ನಾನು ಹೇಳಿ ಬಿಡ್ತೀನಿ ನಮ್ಮ ಬೀರಪ್ಪಣೆಗೂ ಮತ್ತೆ ಹಿಂಗ್ ಮಾಡೋದಾದ್ರೆ ನಮ್ಮ ತೋಟಕ್ಕೆ ಬರ್ಲೇಬಾರ್ರಿ, ನೀವು ಬದಲೇ ಕರ್ಕೊಂತೀವಿ. ಮತ್ತೆ ನಾವು ಕೇಸಿಂಗ್ ಪೈಪ್ ಹೊರಗಿಂದ ಯಾಕೆ ಹಾಕ್ಸ್ತಿದೀವಪ್ಪ ಅಂದ್ರೆ ಬೋರ್ ಗಾಡಿಯರ ಹತ್ರ ಕೇಳಿದ್ವಿ. ಅವ್ರ ಹತ್ರ ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ನಮ್ಮೂರ್ ಸೊಸೈಟಿಯಲ್ಲಿ ನಾವೇ ಹೋಗಿ ತಗೊಂಡ್ಬಂದ್ಬಿಟ್ವಿ. ಆಮೇಲೆ ಈ ಬೋರು ನೀರ್ ಎಷ್ಟಡಿ ಬಿದ್ದಿದ್ದಪ್ಪ ಅಂದ್ರೆ 120 ಅಡಿಗೆ ಬಿದ್ದಿದ್ದು. ಮತ್ತೆ 50 ಅಡಿ ಕೇಸಿಂಗ್ ತಗಂತು. ಮತ್ತೆ ನಮ್ಮ ಅಣ್ಣ ಬೋರ್ ಕೊರಿಯೋದ್ ನೋಡಬಿಟ್ಟು ಆಗ್ಲಿಂದ ಯಾವ ನೋಡ್ರು ಮೊಬೈಲ್ ನೋಡ್ತಿದ್ದ. ನಾನು ಯಾವ್ದೋ ಹುಡುಗಿ ಜೊತೆ ವಿಡಿಯೋ ಕಾಲ್ ಆಗಿ ಮಾತಾಡ್ತಾ ಇದ್ದಾನೇನಂತ ಹತ್ರಕ್ಕೆ ಹೋಗಿ ನೋಡ್ರೆ ನಮ್ಮ ಅಣ್ಣನ ಪರಿಸ್ಥಿತಿ ಇದಾಗ್ಬಿಟ್ಟಿತ್ತು ಪಾಪ. ಮತ್ತೆ ಕ್ಲಾಸ್ ಕೇಳ್ಬೇಕಾದ್ರೆ ಫೇಸ್ ಆನ್ ಇರ್ಬೇಕು ಅಂತ ನಮ್ಮ ಅಣ್ಣ ಬೋರ್ ಗಾಡಿಯರ್ ಲೈಟ್ ಆಗಿ ಫೇಸ್ ಆನ್ ಮಾಡ್ಕೊಂಡು ಕ್ಲಾಸ್ ಕೇಳ್ಬಿಟ್ಟು. ನಮ್ಮ ಅಣ್ಣನ ಕ್ಲಾಸ್ ಕತೆ ಹಂಗೆ ಇರ್ಲಿ, ಬೋರ್ ಏನಾಯ್ತು ಅಂತ ನೋಡಂಬರ್ರಿ. 120 ಅಡಿಗೆ ಬಿದ್ದಿದ್ ನೀರು 600 ಅಡಿ ಆದ್ರೂ ಯಾವುದೇ ರೀತಿ ಚೇಂಜಸ್ ಕಾಣಲಿಲ್ಲ. ಒಂದೇ ಗ್ಯಾಪ್ ಸಿಕ್ಕಿದ್ದು, ಕೊನೆವರೆಗೂ 600 ಅಡಿವರೆಗೂ ಒಂದೇ ಗ್ಯಾಪ್ ನೋಡ್ರಿ. ಮತ್ತೆ ಇವತ್ತು ನಾವೊಂದು ಪಾಯಿಂಟ್ ಮಾಡ್ತೀವಿ. ಇದ್ರ ರಿಸಲ್ಟ್ ಯಾರಿಗಾರು ಬೇಕಾದ್ರೆ ಯಾರ್ಯಾರು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ, ಬೇಗ ಕೊಡ್ತೀವಿ ಇದ್ರ ರಿಸಲ್ಟ್.